ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. 88 ಲಯನ್ ಗೇಟ್ ಪೋರ್ಟಲ್ ಇದರಲ್ಲಿ ನಾನು ಆಲ್ರೆಡಿ 2 ವಿಡಿಯೋಸ್ ತಗೊಂಡು ಬಂದಿದ್ದೀನಿ. ಅದರಲ್ಲಿ ಇವಾಗ ನಿಮಗೆ ನಾನು ಝೋಡಿಯಾಕ್ ಸೈನ್ ಅಂದ್ರೆ ನಿಮ್ಮ ರಾಶಿಗಳು ಅದರ ಅನ್ವಯಕ್ಕೆ ನೀವು ಯಾವ್ಯಾವ ರೀತಿಯಾಗಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸಣ್ಣ ಕೀವರ್ಡ್ಸ್ ಮಾತ್ರ ಕೊಡ್ತಾ ಇರೋದು. ಫುಲ್ ಏನು ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ನಾವು ಅದನ್ನ ಮಾಡ್ಬೋದಾ ಇದನ್ನ ಮಾಡ್ಬೋದಾ ಅಂತ ತುಂಬಾ ಜನ ಕೇಳ್ತಾ ಇರೋದ್ರಿಂದ ನಿಮ್ಮ ರಾಶಿಗೆ ರಿಲೇಟೆಡ್ ಇರುವಂತ ಒಂದೊಂದೇ ಕೀವರ್ಡ್ಸ್ ನ ಕೊಡ್ತಾ ಹೋಗ್ತಾ ಇದ್ದೀನಿ. ಆ ಕೀವರ್ಡ್ಸ್ ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ 2ನೇ ತಾರೀಕಿಂದಾನೇ ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗಿದೆ. 12ನೇ ತಾರೀಕು ತನಕ ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗಿರುತ್ತೆ. ಇದು ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ನಿಮಗೆ ಸಿಕ್ಕಿದೆ. ಯಾರ್ಯಾರಿಗೆಲ್ಲ ನಿಮ್ಗೆ ರಿಸಲ್ಟ್ ಬೇಕು ಅನ್ಕೊಂಡಿರೋರ್ಗೆ ಇದು ಒಂದು ಡಿವೈನ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಸ್ಪಿರಿಚುವಲ್ ಅವೇಕನಿಂಗ್ ಆ ಒಂದು ಅರ್ಥದಲ್ಲೇನೆ ಇದು ನಡೆಯುವಂಥದ್ದು. ಅಂದ್ರೆ ತುಂಬಾನೇ ಒಂದು ಪವರ್ಫುಲ್ ಆಗಿರುವಂತ ಸಮಯ ಎಲ್ಲರಿಗೂ ಬಂದಿರೋದ್ರಿಂದ ಇದನ್ನ ಯಾರ್ಯಾರು ಯಾವ್ಯಾವ ರೀತಿನಲ್ಲಿ ಉಪಯೋಗ ಮಾಡಿಕೊಂಡ್ರೆ ರಿಸಲ್ಟ್ ಬರುತ್ತೆ. ಹಾಗಿದ್ರೆ ಬನ್ನಿ, ಆಲ್ರೆಡಿ ನಾವು 3 ರಾಶಿಗಳ ಬಗ್ಗೆ ನಾನು ಏನ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಇವತ್ತು ಮತ್ತೆ ನಾನು ಇವಾಗ ಹೇಳಕ್ಕೆ ಹೊರಟಿರುವಂತದ್ದು ಕರ್ಕಾಟಕ ಅಂದ್ರೆ ಕ್ಯಾನ್ಸರ್ ಬಗ್ಗೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು ಅಂದ್ರೆ, ನೀವು ನಿಮಗೋಸ್ಕರ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನ್ ಬರ್ತಾ ಇದೆ ಅಂದ್ರೆ, ಈ ಮ್ಯಾನಿಫೆಸ್ಟೇಷನ್ ನಿಮಗೋಸ್ಕರನೇ ಮಾಡ್ಕೊಳ್ಳಿ. ಒಂದು ಧ್ಯಾನ, ಹೀಲಿಂಗು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ನೀರಿನಿಂದ ಮಾಡುವಂತ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿಕೊಂಡು ನೀವು ಧ್ಯಾನ ಮತ್ತೆ ಹೀಲಿಂಗ್ ಗಳನ್ನ ನೀವು ಮಾಡ್ತಾ ಹೋಗಿ. ಕರ್ಕಾಟಕ ರಾಶಿಯವರು ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಆರೋಗ್ಯದ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ, ಅಫರ್ಮೇಶನ್ಸ್ ನ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿಯವರು ಪ್ಯೂರ್ಲಿ ನಿಮ್ಮ ಆರೋಗ್ಯದ ಬಗ್ಗೆ, ಮನಸ್ಸಿನ ಬಗ್ಗೆ ಅಫರ್ಮೇಶನ್ಸ್ ನ ಹಾಕೊಳ್ಳಿ. ಈ ಸಮಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ನಿಮ್ದೇನಾದ್ರೂ ಡ್ರೀಮ್ಸ್ ಇದ್ರೆ ಅದನ್ನು ಕೂಡ ಹಾಕೊಳ್ಳಿ ಅಂತ ಹೇಳ್ಬೋದು. ಹಾಗೆ ಕರ್ಕಾಟಕ ರಾಶಿಯವರಿಗೆ ಹಳೆದನ್ನು ಎಲ್ಲದನ್ನು ಬಿಟ್ಟುಬಿಡಿ. ನೀವು ಈ ಲಯನ್ ಗೇಟ್ ಪೋರ್ಟಲ್ ಈ ಸಮಯದಿಂದನೇ ಹಳೆದು ಏನೇನೆಲ್ಲ ಆಗಿದೆಯೋ ಅದೆಲ್ಲದನ್ನು ಮರೆತು ಹೊಸ ಒಂದು ಅಫರ್ಮೇಶನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೊಸ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಗೋಲು ನೀವು ರೀಚ್ ಆಗಕ್ಕೆ ಪ್ರಯತ್ನ ಪಡಿ. ಓಕೆ. ಇನ್ನ ಲಿಯೋ ಅಂದ್ರೇನೆ ಲಯನ್ ಗೇಟ್ ಪೋರ್ಟಲ್ ಅಂತ ಬಂದಿರೋದೆ ಆಲ್ರೆಡಿ. ಈ ಒಂದು ಲಿಯೋ ಈ ಝೋಡಿಯಾಕ್ ಇದ್ರೊಳಗಡೆನೆ ಆಲ್ರೆಡಿ ಇದು ಒಂಥರ ಸ್ಪಾಟ್ಲೈಟ್. ಇವರಿಗೆ ನೀವು ಸ್ಪಿರಿಚುಯಾಲಿಟಿನಲ್ಲಿ ಡೆವಲಪ್ ಮಾಡ್ಕೊಂಡ್ರೆ ತುಂಬಾ ಹೈ ಫ್ರೀಕ್ವೆನ್ಸೀಸ್ ಇರುತ್ತೆ. ಸೊ ಈ ಒಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ಸ್ ಗಳನ್ನ ಮಾಡ್ಕೊಳ್ಳಿ, ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಗಳನ್ನ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಒಂದು ರಿಲೇಶನ್ಶಿಪ್ ಇರ್ಬೋದು. ಈ ಒಂದು ಮಂತ್ ಅಲ್ಲಂತೂ ಲಿಯಾ ಅವರು ಏನೇ ವಿಶ್ ಮಾಡಿದ್ರು ಸಕ್ಸಸ್ ಆಗ್ತಾರೆ. ಏನ್ ಹೇಳಿ, ನೀವು ಏನೇ ವಿಶ್ ಮಾಡಿದ್ರು ಸಕ್ಸಸ್ ಆಗ್ತಾರೆ ಅಂದ್ರೆ ಎನಿ ಫೀಲ್ಡ್, ನಿಮ್ಮ ಡೆವಲಪ್ಮೆಂಟ್ಸ್ ಅಲ್ಲಿ, ನಿಮ್ಮ ಡ್ರೀಮ್ಸ್ ಅಲ್ಲಿ, ಡಿಸೈರ್ಸ್ ಅಲ್ಲಿ ನೀವು ಏನೇ ಒಂದು ತಗೊಂಡ್ರೆ ಬಿಕಾಸ್ ಸ್ಪಾಟ್ಲೈಟ್ ನಿಮ್ಮ ಮೇಲೇನೆ ಬಿದ್ದಿದೆ. ಸೊ ಹೀಗಿರುವಾಗ ಲಿಯೋದವ್ರಿಗೆ ಗೋಲ್ಡನ್ ಆಪರ್ಚುನಿಟಿ, ಎಲ್ಲರಿಗೂ ಗೋಲ್ಡನ್ ಆಪರ್ಚುನಿಟಿ. ಅದರಲ್ಲಿ ನಿಮ್ಮ ಒಂದು ಝೋಡಿಯಾಕ್ ಇದ್ರೊಳಗೇನೆ ನಡೀತಾ ಇರೋದ್ರಿಂದ ನಿಮ್ಗೆ ತುಂಬಾನೇ ಒಂದು ಬಂಪರ್ ಡ್ರಾ ಅಂತಾನೆ ಹೇಳ್ಬೋದು. ಓಕೆನಾ? ವಿಶ್ ಮಾಡ್ಕೊಳ್ತೀರಿ ಅಲ್ವಾ? ಹಾಗೇನೆ ನೆಕ್ಸ್ಟ್ ನಾವು ವಿರ್ಗೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಓಲ್ಡ್ ರೋಟೀನ್ಸ್ ಏನೇನಿದೆಯಲ್ವಾ, ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಎಷ್ಟೋ ಒಂದು ಟಾಕ್ಸಿಕ್ ಆಗಿರುತ್ತೆ, ಒಂದು ಟಾಕ್ಸಿಕ್ ಮ್ಯಾಟರ್ಸ್ ಗಳಿರುತ್ತೆ, ಯಾವುದೋ ಅನ್ವಾಂಟೆಡ್ ಹ್ಯಾಬಿಟ್ಸ್ ಗಳು ಇರುತ್ತೆ ಈ ರಾಶಿಯವರಿಗೆ. ಇಂಥ ಒಂದು ಅನ್ವಾಂಟೆಡ್ ಟಾಕ್ಸಿಕ್ ಅಂದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ವಿಷಕಾರಿ ಅಂಶ ನಡೀತಾ ಇದೆಯಪ್ಪ, ಇದನ್ನ ಬಿಟ್ಟು ನನ್ನ ಜೀವನದಲ್ಲಿ ನಾನು ಮುಂದುವರಿಬೇಕು ಅಂತ ಹೇಳೋರಿಗೆ ಈ ಸಮಯ ರಿಬರ್ತ್ ಇದ್ದ ಹಾಗೆ. ವಿರ್ಗೋ ಅವರಿಗೆ ಈ ಸಮಯ ಒಂದು ರಿಬರ್ತ್ ಅಂದ್ರೆ ಹಳೆ ಈ ಟಾಕ್ಸಿಕ್ ಎಲ್ಲವನ್ನು ಮರೆತು ನಿಮ್ಮ ಒಂದು ಹೊಸ ಅಫರ್ಮೇಶನ್ಸ್ ಮಾಡ್ಕೊಳ್ಳಿ, ಹೊಸ ಮೈಂಡ್ ಗೋಲ್ ಸೆಟ್ ಮಾಡ್ಕೊಳ್ಳಿ, ಏಮ್ ಇಟ್ಕೊಳ್ಳಿ. ಆ ಒಂದು ಟಾಪಿಕ್ ತಗೊಂಡು ಏನ್ ಆಗ್ಬೇಕು ಅನ್ಕೊಂಡಿದ್ದೀರೋ ಆ ಟಾಪಿಕ್ ತಕೊಂಡು ಅದ್ರ ಬಗ್ಗೆ ನೀವು ಅಫರ್ಮೇಶನ್ಸ್ ನ ಬರ್ಕೊಂಡು ನಿಮ್ಮ ವಿಶಸ್ ನ ಮಾಡ್ಕೊಳ್ಳಿ.
12th ಒಳಗೆ ನೀವು ಏನೇ ಮಾಡ್ಕೊಂಡ್ರು ನಿಮಗೆ ಇದು ರೀಬರ್ತಿನ ಸಮಯ, ಹಳೆತನ ಎಲ್ಲ ತೆಗೆದು ಹಾಕ್ಬಿಡಿ, ಆ ತರ ಒಂದು ಮಾಡ್ಕೊಳ್ಳಿ. ಓಕೆ, ಇನ್ನ ಲಿಬ್ರಾ ಅಂದ್ರೆ ತುಲಾದಲ್ಲಿ ನಾನು ಅವರಿಗೆ ಏನ್ ಹೇಳ್ತಾ ಇರೋದು ಅಂದ್ರೆ ಪಾರ್ಟ್ನರ್ಶಿಪ್ ಸ್ಟ್ರೆಂಥನ್ ಆಗುತ್ತೆ, ಹಾಗೆ ಫ್ರೆಂಡ್ಶಿಪ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಯಾರಿಗೆಲ್ಲ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆಗಳಾಗಿದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ರೆ, ಫ್ರೆಂಡ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ರೆ ಇದು ಸ್ಟ್ರೆಂಥನ್ ಆಗುವಂತ ವಿಶ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಬರ್ತಾ ಇದೆ. ಹಾಗೆ ಪೀಸ್ ಒಂದು ನಿಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನವಾದ ಒಂದು ಸಮಯವನ್ನ ನೀವು ನೋಡ್ಕೊಳ್ಬಹುದು. ಯಾರು ಲಿಬ್ರಾದವರು. ಓಕೆ, ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಂದು ಸೋಷಿಯಲ್ ಕನೆಕ್ಷನ್ ಕೂಡ ಸಿಗುತ್ತೆ. ಅಂದ್ರೆ ಸೋಷಿಯಲ್ ಕನೆಕ್ಷನ್ ಅಂದ್ರೆ ಏನ್ ಹೇಳಿ, ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋದು, ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಎಲ್ಲ ಸಾಮಾಜಿಕವಾಗಿ ನೀವು ಎಲ್ಲರೊಟ್ಟಿಗೂ ಬೆರೆಯುವಂತ ಸಮಯ ಲಿಬ್ರಾ ಅವರಿಗೆ. ನೀವು ಎಷ್ಟು ಒಳ್ಳೆದನ್ನ ವಿಶ್ ಮಾಡ್ತಾ ಹೋಗ್ತಿರೋ ನಿಮ್ಗೆ ಖಂಡಿತ ಆಗತ್ತೆ. ಇನ್ನ ಸ್ಕಾರ್ಪಿಯೋ ಅಂದ್ರೆ ವೃಶ್ಚಿಕದವರಿಗೆ ನಿಮಗೆ ಸಕ್ಸಸ್ ಅಂಡ್ ರೆಕಗ್ನಿಷನ್ ನಿಮ್ಗೆ ಸಿಗತ್ತೆ. ನೀವು ಯಾವ ಫೀಲ್ಡ್ ಅಲ್ಲಿ ವಿಶ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀರೋ ಆ ಫೀಲ್ಡ್ ಅಲ್ಲಿ ನಿಮಗೆ ಸಕ್ಸಸ್ ಸಿಗತ್ತೆ. ನಿಮ್ಗೆ ಎಲ್ಲರೂ ರೆಕಗ್ನೈಸ್ ಮಾಡುವಷ್ಟು ನೀವು ಪರಿಚಯ ಆಗ್ತೀರಾ ಎಲ್ರಿಗೂ. ನೋಡಿ, ಯಾರೆಲ್ಲ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದೀರಾ, ನಿಮ್ಮ ಅಥವಾ ಏನಾದ್ರೂ ಒಂದು ಅಚೀವ್ ಮಾಡುವಂತ ಇರೋದು, ಯಾವುದೋ ಒಂದು ಮೀಡಿಯಾದಲ್ಲಿರೋದು, ಸೋಷಿಯಲ್ ಮೀಡಿಯಾದಲ್ಲಿರೋದು, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಇದ್ರೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು, ರೆಕಗ್ನೈಸ್ ಅನ್ನೋದು ಸಿಗುತ್ತೆ. ಅದ್ರ ಮೇಲೆನೆ ನೀವು ಏನು ವಿಶಸ್ ನ ಯೂನಿವರ್ಸ್ಗೆ ಕಳಿಸ್ಕೊಡಿ. ಇನ್ನ ಸ್ಯಾಜಿಟೇರಿಯಸ್ ಅಂದ್ರೆ ಅಲ್ಲಿಗೆ ನಾವು ನಿಮಗೆ ಕೊಡೋದಾದ್ರೆ ಕಾಸ್ಮಿಕ್ ಬೂಸ್ಟ್ ಆಗುತ್ತೆ. ಇವರಿಗೆ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಗಮನವನ್ನು ಕೊಟ್ಟು ಅದರಲ್ಲಿ ನಿಮ್ಮ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಿಕೊಂಡ್ರೆ ಬಹಳ ಬೇಗ ನಿಮಗೆ ವಿಶಸ್ ಫುಲ್ಫಿಲ್ ಆಗತ್ತೆ. ಅಡ್ವೆಂಚರಸ್ ಆಗಿರುತ್ತೆ, ನಾಲೆಡ್ಜು, ಆಮೇಲೆ ನಿಮ್ಗೆ ಯಾರಾದ್ರೂ ನೋಡಿ ಅಡ್ವೆಂಚರಸ್ ಮತ್ತೆ ನಾಲೆಡ್ಜು ಇದೆರಡನ್ನು ಸೇರಿಸ್ಕೊಂಡ್ರೆ ನೀವು ಯಾವ್ದಾದ್ರು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ರೆ ಸ್ಟೂಡೆಂಟ್ಸ್ ಗಳಿಗೆ PhD ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ತಗೋಬೇಕು ಅಂತ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರೋ ಈ ಟೈಮಲ್ಲಿ ನಿಮ್ಮ ವಿಶಸ್ ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಕ್ಕೆ ಒಳ್ಳೆಯ ಅವಕಾಶ ಬಂದಿದೆ. ಓಕೆ, ಇನ್ನ ಕ್ಯಾಪ್ರಿಕಾನ್ ಅವರಿಗೆ ಇಲ್ಲಿ ಫೈನಾನ್ಷಿಯಲ್ ಟ್ರಾನ್ಸ್ಫರ್ಮೇಶನ್ ಆಗುತ್ತೆ, ಹಾಗೆ ಪರ್ಸನಲ್ ಎಂಪವರ್ಮೆಂಟ್ ಆಗುತ್ತೆ ಅಂತ ಇದೆ. ಫೈನಾನ್ಷಿಯಲ್ ಟ್ರಾನ್ಸ್ಫರ್ಮೇಶನ್ ಅಂದ್ರೆ ಅಗೇನ್ ಇಲ್ಲಿ ನೀವು ವ್ಯಾಪಾರ ವ್ಯವಹಾರ ನಿಮ್ದು ಏನೇ ಬಿಸ್ನೆಸ್ ಇದ್ರೂ, ಯಾವುದೇ ತರದ ಬಿಸ್ನೆಸ್ ಇದ್ರೂ ಒಳ್ಳೆಯ ಒಂದು ವಿಶಸ್ ನ ನೀವು ಯೂನಿವರ್ಸಿಗೆ ಕಳಿಸ್ಕೊಡಿ, ನಿಮ್ದು ಬಹಳ ಬೇಗ ಸಕ್ಸಸ್ ಆಗುತ್ತೆ. ಹಾಗೆ ಇಲ್ಲಿ ಇನ್ವೆಸ್ಟ್ಮೆಂಟ್, ನೀವು ಯಾವ್ದಕ್ಕಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲೂ ಕೂಡ ನಿಮಗೆ ಬಹಳ ಬೇಗ ರಿಸಲ್ಟ್ ಕೊಡ್ತಾ ಇದೆ. ಇನ್ನ ನೆಕ್ಸ್ಟ್ ನಾನು ಹೇಳ್ಬೇಕಾಗಿರೋದು ಅಕ್ವೇರಿಯಸ್. ಓಕೆ, ಅದ್ರ ಬಗ್ಗೆ ನಾನು ಹೇಳೋದಾದ್ರೆ ಇಲ್ಲಿ ನಿಮಗೆ ಏನೇನ ಬರ್ತಾ ಇದೆ ಅಂತ ಹೇಳಿದ್ರೆ ಬಿಸ್ನೆಸ್, ಓಕೆ, ಹಾಗೆ ಕೊಲಾಬರೇಷನ್. ನಿಮ್ಮ ಒಂದು ಬಿಸ್ನೆಸ್, ಯಾವುದೇ ಒಂದು ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಟಾಪಿಕ್ ಬಗ್ಗೆ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಿ. ಆ ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮಗೆ ಏನಾಗುತ್ತೆ, ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಬರ್ಬೋದು, ಕೊಲಾಬರೇಷನ್ ಸ್ಟಾರ್ಟ್ ಆಗ್ಬೋದು. ಇದು ಕೂಡ ನಿಮ್ಮ ಒಂದು ಲೈಫಿಗೆ ಫುಲ್ಫಿಲ್ ಆಗೋ ತರ ನಿಮಗೆ ನಡ್ಕೊಂಡು ಹೋಗುತ್ತೆ. ನಿಮ್ಮ ವಿಶಸ್ಗಳು ಇಲ್ಲಿ ನಿಮ್ಮ ಪ್ರಿಯಾರಿಟಿ ಏನು ಅಂತ ಹೇಳಿದ್ರೆ ವೆಲ್ನೆಸ್, ಓಕೆ, ಡೈಲಿ ರೊಟೀನ್ ಅಲ್ಲಿ ಸ್ಪಿರಿಚುಯಾಲಿಟಿ, ಕನೆಕ್ಷನ್ಸ್, ಹೀಲಿಂಗ್ ಥೆರಪಿ, ಇದು ಎಲ್ಲದೂ ಕೂಡ ನಿಮಗೆ ಬೇಕಾಗಿರೋ ಅಂತದ್ದು. ಅಂದ್ರೆ ನಾನು ಇಲ್ಲಿ PCSನವರಿಗೆ ಏನ್ ಹೇಳಿದ್ದೀನಿ ಅಂತ ಹೇಳಿದ್ರೆ ಇದು ನೀವು ಯಾವ ಬಗ್ಗೆ ಪ್ರಿಯಾರಿಟಿನ ಕೊಡ್ಬೇಕು ಅಂತ ಹೇಳಿದ್ರೆ ವೆಲ್ನೆಸ್ ಅಂದ್ರೆ ಡೈಲಿ ರೊಟೀನ್ ಅಲ್ಲಿ ನೀವು ಸ್ಪಿರಿಚುವಲ್ ಕನೆಕ್ಷನ್, ಓಕೆ, ಹೀಲಿಂಗ್ ಥೆರಪಿ, ನಿಮ್ಗೆ ಮಾನಸಿಕವಾಗಿ ದೈಹಿಕವಾಗಿ ಸ್ವಲ್ಪ ಶಕ್ತಿ ತಗೊಳ್ಬೇಕು ನೀವು. ಸೊ ಮಾನಸಿಕವಾಗಿ ಕುಗ್ಗಿ ಹೋದಾಗ, ದೈಹಿಕವಾಗಿ ಯಾವುದೋ ಅನ್ವಾಂಟೆಡ್ ನಮ್ಮ ದೇಹವನ್ನು ಯಾವಾಗ್ಲೂ ಪದೇ ಪದೇ ಅನಾರೋಗ್ಯ ಕಾಡ್ತಾ ಇದೆ ಅಂದಾಗ ವೆಲ್ನೆಸ್ ಅಂತ ಹೇಳ್ತೀವಿ ಅಲ್ವಾ, ಅದು. ಹಾಗೆ ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊಳ್ಬೇಕು. ಈಗ ಓವರ್ ಆಲ್ ನಾನು ಹೇಳೋದ ಏನು ಅಂತ ಹೇಳಿದ್ರೆ ಈ ಒಂದು PCSನವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆಯ್ತಲ್ವಾ?
ಇಷ್ಟೆಲ್ಲ ನಾನು ಸುಮ್ಮನೆ ನಿಮಗೆ 12 ರಾಶಿ ಬಗ್ಗೆ ನಾನು ನಿಮಗೆ ಏನ್ ಕೊಟ್ಟಿದ್ದೀನಿ, ಒಂದೊಂದು ಕೀವರ್ಡ್ಸ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಈ ಕೀವರ್ಡ್ಸ್ ಜೊತೆನಲ್ಲಿ ನಿಮ್ಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ವಿಷಸ್ ಇದ್ದೇ ಇರುತ್ತೆ, ಅವ್ರದೇ ಆದ ವಿಷಸ್ಗಳಿದ್ದೇ ಇರುತ್ತೆ. ಈ ಒಂದು 8 ಲಯನ್ ಗೇಟ್ ಪೋರ್ಟಲ್ ಏನಿದೆಯಲ್ಲ, ಇದು ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತದ್ದು. ಮ್ಯಾನಿಫೆಸ್ಟ್ ಅಂದ್ರೆ ಒಂದು ಕೋರಿಕೆ, ಒಂದು ಹರಕೆ, ಹೆಚ್ಚು ಕಮ್ಮಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ದಿನನಿತ್ಯವೂ ಸಾಮಾನ್ಯ ಜನರು ದೇವರಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆ ಏನನ್ನ ಮಾಡ್ತೀವಿ, ನಮ್ಮ ಜೀವನ ಸುಖಕರವಾಗಿ, ಸಮೃದ್ಧಿಯಾಗಿ, ಸಂತೋಷಕರವಾಗಿರ್ಲಿ ಅಂತ. ಎಲ್ಲರಿಗೂ ಅವರದೇ ಆದ ಕನಸು, ಆಸೆ, ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಇದನ್ನ ನಿಮ್ಗೆ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ಇದೆಲ್ಲ ಒಂದೊಂದು ಒಳ್ಳೆಯ ಸಮಯಗಳು ಬರುತ್ತೆ. ಇಂಥ ಸಮಯದಲ್ಲಿ ನಾವೆಲ್ಲ ನೆಗೆಟಿವ್ ಥಾಟ್ಸ್ ಇಂದ ತೆಗೆದು ಹಾಕಿ ಅದನ್ನ ಪಾಸಿಟಿವ್ ಆಗಿ, ಒಂದು ಸ್ಟ್ರಾಂಗ್ ಆಗಿ ಅದ್ರ ಬಗ್ಗೆ ಫೋಕಸ್ ಮಾಡಿಕೊಂಡು ಅದನ್ನ ಕಾನ್ಸಂಟ್ರೇಟ್ ಮಾಡಿ, ವಿಜುವಲೈಸ್ ಮಾಡಿ, ನಮ್ಮ ವಿಶ್ವ ನಾವು ಸಂಪೂರ್ಣ ಭಗವಂತನ ಪಾದಕ್ಕೆ ಹಾಕಿದೀವಿ ಅಂತ ಹೇಳಿ ನೀವು ಕಳಿಸ್ಕೊಟ್ಬಿಡಿ. ಹಾಗೆ ಕಳಿಸಿರೋಂತ ವಿಶ್ನ ಭಗವಂತನಿಗೆ ಬಿಟ್ಟು ಬಿಡಿ. ನೆಮ್ಮದಿಯಾಗಿ ಹೋಗಿ 1 ವಾರ, 1 ತಿಂಗಳು, 1 ವರ್ಷದ ಒಳಗೆ ನೀವು ಕೊಟ್ಟಿರೋಂತ ವಿಶಸ್ಸು ನಿಮ್ಮನ್ನ ರೀಚ್ ಆಗೇ ಆಗತ್ತೆ. ನಾನು ಆಲ್ರೆಡಿ 8 ಲಯನ್ ಪೋರ್ಟ್ ಓಪನ್ ಆದಾಗ ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ನಿಮ್ಮ 8 ವಿಶಸ್ ಏನ್ ಬರಿಬೇಕು ಅಂತ ಹೇಳಿ. ಯಾರಿಗೆಲ್ಲ ಕನ್ಫ್ಯೂಷನ್ ಆಗಿದ್ರೆ ಆಲ್ರೆಡಿ 2 ವಿಡಿಯೋ ಬಂದಿದೆ, ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೇನೆ 12ನೇ ತಾರೀಕು ತನಕನೂ ನಮಗೆ ಇದು ಇರೋದ್ರಿಂದ ತುಂಬಾ ಪವರ್ಫುಲ್ ಆಗಿ ನೀವು ವಿಶ್ ಮಾಡ್ಕೊಳ್ಳಿ. 8 ಅಂದ್ರೆ ಆಗಸ್ಟ್ 8ನೇ ತಾರೀಕು ಇನ್ನು 2 ರೆಮಿಡೀಸ್ ನಾನು ನಿಮ್ಗೋಸ್ಕರ ತಗೊಂಡ್ ಬರ್ತಾ ಇದ್ದೀನಿ. ಅದಂತೂ ನೀವು ಅವತ್ತಿನ ದಿನ ಮಾಡ್ಲೇಬೇಕು. ಮಾಡಿ ನೋಡಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ತೀರಾ ಅಂತ ಹೇಳಿ ನಾ ಕೊಟ್ಟಂತ ಈ ಒಂದು 8 ಲೈನ್ ಪೋರ್ಟ್ ಗೇಟ್ ಅಲ್ಲಿ ಪ್ರತಿಯೊಂದು ವಿಡಿಯೋಸ್ ನ ಶೇರ್ ಮಾಡಿ, ಸಾಕಷ್ಟು ಜನರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಈ ಒಂದು ಪಾಸಿಟಿವ್ ವೈಬ್ಸ್ ನ, ಪಾಸಿಟಿವ್ ಶಕ್ತಿಯನ್ನ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಕಾಯ್ತಾ ಇರಿ.